साक्षी सहस्रपात् ब्रह्म कीट जननी वर्णाश्रम विदायिनी निजाज्ञारूप निगमा पुण्या पुण्यफलप्रदा श्रुति सीमंत सिंदूरी कृतपादा। ओम नमो देव्यै महादेव्यै शिवायै सततं नमः। नमः प्रकृत नित्यायै नमो देव्यै नमो नमः। ओम अंबायै नमः ಪ್ರಾರ್ಥಯಾಮಿ ನಮಸ್ಕರೋಮಿ. ಅತ್ಯುತ್ತಮವಾಗಿರತಕ್ಕಂತಹ ತಿಂಡಲು ಗ್ರಾಮದಲ್ಲಿರತಕ್ಕಂತಹ ಓಂ ಶಕ್ತಿ ದೊಡ್ಡಮ್ಮ ದೇವಿಯ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಡೆಯತಕ್ಕಂತಹ ದಸರದ ಉತ್ಸವ ಇವತ್ತು 4ನೇ ದಿನ. ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟೆ ಚ ಕುಷ್ಮಾಢ್ಯಾತಿ ಚತುರ್ಥಕಂ ಎಂಬಂತೆ 4ನೇ ದಿನ. ಆದರೆ ಇಲ್ಲಿ ಸಮಸ್ತವಾಗಿರತಕ್ಕಂತಹ ಇಡೀ ಜಗತ್ತು ಸೃಷ್ಟಿಯಾಗ್ತದೆ. ಇಡೀ ಜಗತ್ತು ಸೃಷ್ಟಿಯಾದಾಗ ಅಲ್ಲಿ ಕೆಲವಷ್ಟು ವಿಚಾರ ಎಲ್ಲ ಕಂಡು ಬರ್ತದೆ. 333 ಕೋಟಿಗಳು ದೇವರು ಇದ್ದರೂ ಸಮೇತವಾಗಿ ಆ ಸೃಷ್ಟಿಯಲ್ಲಿ ಸಂಪೂರ್ಣವಾಗಿರತಕ್ಕಂತ ಕತ್ತಲೆ ಆವರಿಸ್ತದೆ. ಕತ್ತಲೆ ಆವರಿಸಿದಾಗ ಏನು ಮಾಡಬೇಕು, ಏನು ಬಿಡಬೇಕು, ಯಾವ ರೂಪದಲ್ಲಿ ಇರಬೇಕು, ಯಾವ ರೂಪದಲ್ಲಿ ಹೋಗಬೇಕು ಎನ್ನುವಂತಹ ವಿಚಾರ ದೇವಾನುದೇವತೆಗಳಿಗೆ ಗೋಚರ ಆಗದೇ ಇರತಕ್ಕಂತಹ ಮಾರ್ಗ. ಅಂತಹ ಗೋಚರ ಆಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಸಮಸ್ತವಾಗಿರತಕ್ಕಂಥ ಇಡೀ ಬ್ರಹ್ಮಾಂಡದ ವಿಚಾರವನ್ನ ಈ ದುರ್ಗೆ ಅಂತ ಹೇಳುವಂತಹ ದೇವತೆ ತಗೊಳ್ತಾಳೆ. ಅಲ್ಲಿ ಸೃಷ್ಟಿಪಡಿಸ್ತಾಳೆ. ಯಾವ ರೀತಿಯಲ್ಲಿ 8 ವಿಧವ ಅಷ್ಟದಶಭುಜ ಎನ್ನುವ ಬಗ್ಗೆ ಹೇಳ್ತೇವೆ. ಅಂತಹ ಅಷ್ಟದಶಭುಜವಾಗಿರತಕ್ಕಂತಹ ದೇವಿ ಸೃಷ್ಟಿಯಾಗ್ತಾಳೆ. ಇಡೀ ಪ್ರಪಂಚವನ್ನ ಕಾಪಾಡುವ ಬಗ್ಗೆ ಸೃಷ್ಟಿಯಾದಾಗ ನಾನು ಏನು ಮಾಡಬೇಕು, ಯಾವ ರೂಪದಲ್ಲಿರಬೇಕು, ಹೇಗೆ ಇರಬೇಕು ಎನ್ನುವಂತಹ ವಿಚಾರದಲ್ಲಿ ದೇವಿ ಕೇಳ್ತಾಳೆ. ಇಡೀ ಪ್ರಪಂಚ ಕತ್ತಲಾಗಿದೆ, ಕತ್ತಲು ಆವರಿಸಿದೆ, ಇದು ಬೆಳಕಾಗಬೇಕು ಎನ್ನುವಂತಹ ಮಾರ್ಗದಲ್ಲಿ ಕೇಳಿದಾಗ ಅವಳಿಗೆ ಅನನ್ಯವಾಗಿರತಕ್ಕಂತಹ ಅನಂತಮಯವಾಗಿರತಕ್ಕಂತಹ ಸತ್ಯವಾಗಿರತಕ್ಕಂತಹ ನಿತ್ಯವಾಗಿರತಕ್ಕಂತಹ ಪ್ರಕೃತಿ ಸೌಂದರ್ಯಕ್ಕೆ ನೆಲೆಯಾಗಿರತಕ್ಕಂತಹ ಉತ್ತಮವಾಗಿರತಕ್ಕಂತಹ 333 ಕೋಟಿಗಳು ದೇವತೆಗಳಾಗಿರತಕ್ಕಂತಹ ದೇವತೆಗಳು ಎಲ್ಲ ಸಹಾಯವನ್ನು ಕೊಡ್ತಾರೆ. ಎಲ್ಲರ ಶಕ್ತಿಯನ್ನ ಅವಳ ಮೇಲೆ ಹಾಕ್ತಾರೆ. ಅವಳ ಮೇಲೆ ಹಾಕಿದಾಗ ಏನಾಗ್ತದೆ, ಅದೇ ಒಂದು ರೂಪವಾಗಿರತಕ್ಕಂತಹ ಕ್ರೋಢೀಕರಿಸಿರತಕ್ಕಂತಹ ಆ ಶಕ್ತಿ ಅವಳು ಅತ್ಯುತ್ತಮವಾಗಿರತಕ್ಕಂತಹ ಇಡೀ ಬ್ರಹ್ಮಾಂಡವನ್ನೇ ಕಾಪಾಡತಕ್ಕಂತಹ ಶಕ್ತಿ ಅವಳಲ್ಲಿ ಬರ್ತದೆ. ಅವಳಲ್ಲಿ ಬಂದಾಗ ಏನಾಗ್ತದೆ, ಇಡೀ ಪ್ರಪಂಚವೇ ಕತ್ತಲಾಗಿರತಕ್ಕಂತಹ ಪ್ರಪಂಚವನ್ನ ಬೆಳಕು ಮಾಡಬೇಕು ಎನ್ನುವಂತಹ ಮಾರ್ಗದಲ್ಲಿ ತನ್ನದ್ದಾಗಿರತಕ್ಕಂತಹ ಕಮಂಡಲು, ತನ್ನದ್ದಾಗಿರತಕ್ಕಂತಹ ಧನುಸ್ಸುಬಾಣ, ತನ್ನದ್ದಾಗಿರತಕ್ಕಂತಹ ತ್ರಿಶೂಲ, ತನ್ನಲ್ಲಾಗಿರತಕ್ಕಂತಹ ಜಪಮಾಲೆ ಇದನ್ನೆಲ್ಲ ಸೇರಿಸಿಕೊಂಡು ಕ್ರೋಢೀಕರಿಸಿಕೊಂಡು ತನ್ನದ್ದಾಗಿರತಕ್ಕಂತಹ ಹಸ್ತದಲ್ಲಿ ಇಟ್ಟುಕೊಂಡು ಆ ಹಸ್ತವನ್ನ ವಿಚಾರ ಮಾಡ್ತಾಳೆ. ಆ ಹಸ್ತವನ್ನ ಬೀರಿದಾಗ ಏನಾಗ್ತದೆ, ಹಗೂರ ಇಡೀ ಪ್ರಪಂಚ ಏನಾಗ್ತದೆ, ಬೆಳಕಾಗ್ತದೆ. ಹಾಗೆ ಬೆಳಕಾದಾಗ ಏನಾಗ್ತದೆ, ಸಮಸ್ತ ಕ್ರಿಮಿಕೀಟಾದಿಗಳು, ಜಂತುಗಳು, ಹಾಗೆ ಮನುಷ್ಯರು 84 ಲಕ್ಷ ಕ್ರಿಮಿಕೀಟಾದಿಗಳೆಲ್ಲ ಜೀವಂತವಾಗಿರ್ತವೆ. ಹಾಗೆಯೇ ವೃಕ್ಷ, ಭೂಮಿ ಇದೆಲ್ಲ ಸಂಪೂರ್ಣವಾಗಿ ಎಲ್ಲ ಅತ್ಯುತ್ತಮವಾಗಿರತಕ್ಕಂಥ ಮಾರ್ಗವನ್ನ ಬೀರ್ತದೆ ಬೆಳಕಿನಿಂದ. ಹಾಗೆ ಮಾರ್ಗವನ್ನು ಬೀಳಿದಾಗ ಏನಾಗ್ತದೆ, ಅವಳಿಗೆ ಕೂಷ್ಮಾಂಡ ಎನ್ನುವಂತಹ ಹೆಸರನ್ನ ಇಟ್ಟು ಅವಳನ್ನ ಆರಾಧನೆ ಮಾಡ್ತಾರೆ. ಹಾಗಾದ್ರೆ ಆರಾಧನೆ ಮಾಡಿದ್ರೆ ಏನಾಗ್ತದೆ, ದೈಹಿಕವಾಗಿರತಕ್ಕಂತಹ ಸಮಸ್ಯೆ, ಮಾನಸಿಕವಾಗಿರತಕ್ಕಂತಹ ಸಮಸ್ಯೆ, ವ್ಯವಹಾರಿಕವಾಗಿರತಕ್ಕಂತಹ ಸಮಸ್ಯೆ, ಹಾಗೆ ತನ್ನದ್ದಾಗಿರತಕ್ಕಂತಹ ಯಾರಿಗೆ ಪುತ್ರ ಸಂತಾನ ಆಗದೇ ಇದ್ದವರಿಗೆ ಸಂತಾನ ಭಾಗ್ಯ, ವಿದ್ಯೆ ಇಲ್ಲದೆ ಇದ್ದವರಿಗೆ ವಿದ್ಯಾಭಾಗ್ಯ, ಹಾಗೆ ಯಾರ್ಯಾರಿಗೆ ಆರೋಗ್ಯ ಕೆಡ್ತದೆ ಅವರೆಲ್ಲ ಇದನ್ನ ಸಮಸ್ತವಾಗಿರತಕ್ಕಂತಹ ದೇವಿಯನ್ನ ಆರಾಧನೆ ಮಾಡಿದಾಗ ಅದು ಅತ್ಯುತ್ತಮವಾಗಿರತಕ್ಕಂತಹ ಮಾರ್ಗ ತೋರ್ತದೆ ಎನ್ನುವಂತಹ ಶಾಸ್ತ್ರಸಮ್ಮತವಾದಂತಹ ವಿಚಾರ. ಇಡೀ ಪ್ರಪಂಚದ ಜಗತ್ತು ಅಷ್ಟು ಸುಲಭವಾಗಿರತಕ್ಕಂತಹ ವಿಚಾರ ಅಲ್ಲ. ಇದು
ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಾರ್ಥನೆ ಇಟ್ಟಾಗ ಅನುಗ್ರಹ ಮಾಡತಕ್ಕಂತಹ ಶಕ್ತಿ ಅವಳದ್ದು. ಅಂತಹ ಅನುಗ್ರಹ ಮಾರ್ಗದ ಶಕ್ತಿಯನ್ನ ಸಮಸ್ತವಾಗಿರತಕ್ಕಂತಹ ದೇವತೆಗಳೆಲ್ಲ ಅವರವರ ಶಕ್ತಿಯನ್ನ ಕ್ರೋಢೀಕರಿಸಿ ಅವಳಿಗೆ ದಾರಿ ಎಳೆದು ಕೊಟ್ಟಾಗ ಇದೆಲ್ಲ ಕಾರ್ಯಾಂಗ ಸಾಧಿಸಿರತಕ್ಕಂತಹ ಮಾರ್ಗ ಒಂದು ಕಡೆಯಿಂದ. ಹಾಗೆಯೇ ಅವರು ಯಾವ್ಯಾವ ದಿನದಲ್ಲಿ ಯಾವ್ಯಾವ ರೂಪದಲ್ಲಿ ಯಾವ ರೀತಿಯಲ್ಲಿ ಅವರು ಆರಾಧನೆ ಮಾಡ್ತಾರೆ, ಅವರಿಗೆಲ್ಲ ಆರಾಧನೆ ಮಾಡಿರತಕ್ಕಂತಹ ಭಕ್ತಿ ಪೂರ್ವಕವಾಗಿರತಕ್ಕಂತಹ ಆರಾಧನೆ ಮಾಡಿರತಕ್ಕಂತಹ ಫಲವನ್ನ ಕೊಡತಕ್ಕಂತಹ ಶಕ್ತಿ ಅಮ್ಮನಲ್ಲುಂಟು. ಅಂತಹ ಶಕ್ತಿಯನ್ನು ತೋರಿಸಿರತಕ್ಕಂತಹ ಕುಷ್ಮಾಂಡಿ ದೇವಿ ದೈಹಿಕವಾಗಿರತಕ್ಕಂತಹ ಆರೋಗ್ಯ, ಮಾನಸಿಕವಾಗಿರತಕ್ಕಂತಹ ವಿಚಾರ, ಹಾಗೆ ವ್ಯವಹಾರಿಕವಾಗಿರತಕ್ಕಂತಹ ವಿಚಾರ, ದಾಂಪತ್ಯದಲ್ಲಿ ಬಿರುಸು ಬಂದಿರತಕ್ಕಂತಹ ವಿಚಾರ, ಇದನ್ನೆಲ್ಲ ಉತ್ತಮವಾಗಿರತಕ್ಕಂತಹ ಮಾರ್ಗದಲ್ಲಿ ಪರಿಹಾರ ಮಾಡತಕ್ಕಂತಹ ಮಾರ್ಗ ಒಂದು ಕಡೆಯಿಂದ. ಹಾಗೆ ಇನ್ನೊಂದು ಕಡೆಯಿಂದ ಅವಳು ಇಡೀ ಪ್ರಪಂಚವನ್ನ ಕಾಪಾಡಿದಾಗ ಅವಳಿಗೆ ಇಟ್ಟಿರತಕ್ಕಂತಹ ಹೆಸರು ಕುಷ್ಮಾಂಡ. ಆದ್ದರಿಂದ ಇವತ್ತು ಅತ್ಯುತ್ತಮವಾಗಿರತಕ್ಕಂಥ ಕುಷ್ಮಾಂಡದಲ್ಲಿ ಯಾರು ದೀಪ ಹಚ್ಚುತ್ತಾರೆ, ಕುಷ್ಮಾಂಡ ಅಂದ್ರೆ ಗುಂಬಳಕಾಯಿ ಎನ್ನುವ ಬಗ್ಗೆ ಹೇಳ್ತೇವೆ. ಅಂತಹ ಗುಂಬಳಕಾಯಿ ದೀಪವನ್ನು ಯಾರು ಹಚ್ಚುತ್ತಾರೆ ಅವರಲ್ಲಿ ಬಂದಿರತಕ್ಕಂತಹ ಮಾಟ ಮಂತ್ರ ಕೃತ್ರಿಮಾದಿ ದೋಷ ಎಲ್ಲ ಪರಿಹಾರವಾಗ್ತದೆ ಎನ್ನುವಂತಹ ಶಾಸ್ತ್ರಸಮ್ಮತವಾದಂತಹ ವಿಚಾರ. ಅದೇ ರೀತಿಯಲ್ಲಿ ಉತ್ತಮವಾಗಿರತಕ್ಕಂತಹ ಕ್ಷೇತ್ರದಲ್ಲಿ ಬಿಂದಾಸು ಎನ್ನುವಂತಹ ಮಾತಿದ ಚಾನಲ್ ಅಲ್ಲಿ ಯಾವುದೇ ರೂಪವಾಗಿರತಕ್ಕಂತಹ ತೊಂದರೆ ಇಲ್ಲದೆ ಇದ್ದ ರೀತಿಯಲ್ಲಿ 10 ಸಮಸ್ತರು ನೋಡತಕ್ಕಂತಹ ಮಾರ್ಗವನ್ನು ತೋರಿಸಿ ಇದಕ್ಕೆಲ್ಲ ಸಹಕಾರವನ್ನ ಕೊಟ್ಟಿರತಕ್ಕಂತಹ 10 ಸಮಸ್ತರು, ಇದಕ್ಕೆಲ್ಲ ಭಾಗಿಗಳಾಗಿರತಕ್ಕಂತಹ ಎಲ್ಲರಿಗೂ ಆರೋಗ್ಯ, ಸಂಪತ್ತು, ದೈಹಿಕ, ಮಾನಸಿಕ, ಸಾಂಸಾರಿಕವಾಗಿರತಕ್ಕಂತಹ ವಿಚಾರ ಎಲ್ಲ ಯಶಸ್ಸಾಗಿ ಬಿಟ್ಟು ಮುಂದೆ ಅನುಗ್ರಹ ಮಾರ್ಗವನ್ನು ತೋರಲಿ ಎನ್ನುವಂತಹ ಮಾರ್ಗವನ್ನು ತೋರಿಸಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ನಿಷ್ಕಾರಣ ನಿಷ್ಕಲಂಕ ನಿರುಪಾಧಿ ನಿರೀಶ್ವರ ನೀರಾಗ ಮದನಿ ನಿರ್ಮಲ ಮದನಾಶಿನಿ ಆಗ ನಿರ್ವೇದ ವೇದನಾಶಿನಿ ಮೃತ್ಯು ಮದನಿ ನಿಷ್ಕ್ರಿಯ ನಿಷ್ಪರಿಗ್ರಹ ಸ್ವರೂಪಿಣಿ ಸರ್ವಯಂತ್ರಾತ್ಮಿಕ ಸರ್ವತಂತ್ರ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ಮೃಡಪ್ರಿಯ ಮಹಾರೂಪ ಮಹಾಪೂಜ್ಯ ಮಹಾಪಾತಕನಾಶಿನಿ ಮಹಾಮಾಯ ಮಹಾಸತ್ವ ಮಹಾಶಕ್ತಿ ಸರ್ವಭೂಮಿ ಅಖಿಲಾಂಡ ಗೌಡ ಬ್ರಹ್ಮಾಂಡ ನಾಯಕಿ ಕುಷ್ಮಾಂಡ ದೇವಿ ಪ್ರೀತ್ಯರ್ಥೆ ಸಾಮವೇದ ಪ್ರಿಯ ಸಾಮವೇದ ಶಿರೋಮೋದಾರಯ. ಓಂ ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ ನಮಃ ಪೂರ್ವಜಾಯ ಚ ವರಜಾಯ ಚ ನಮೋ ಮಧ್ಯಮಾಯ ಚ वगल्भाय च नमाय कन्याय च पद्मिनाय च नमस्सोभ्याय च प्रजसर्याय च ओम स्वस्ति देवदेवोत्तमे देवता सर्वभौमे अखिलांड गौड़ ब्रह्मांडनायके कुष्मांड देवी
ಜೈ